ನಮಸ್ಕಾರ. ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ. ನಾವೀಗ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ಶಾವಿಗೆ ಪಾಯಸ ಮಾಡೋದಕ್ಕೆ ಮೊದಲಿಗೆ ಶಾವಿಗೆನ ಒಂದು ಸ್ವಲ್ಪ ಹೊಂಬಣ್ಣ ಬರೋ ತನಕ ಈ ರೀತಿ ಹುರ್ಕೊಬೇಕು. ಇದನ್ನು ಯಾವಾಗಲೂ ದೇವ್ರಿಗೆ ನೈವೇದ್ಯ ಮಾಡೋದಕ್ಕೆ ಮಾಡ್ತಾರೆ. ಶಾವಿಗೆ ಹುರಿದ ನಂತರ ಸ್ವಲ್ಪ ಸಣ್ಣ ರವೆನ ಹೊಂಬಣ್ಣ ಬರೋ ತನಕ ಹುರ್ಕೋಬೇಕು. ಈಗ ಇದು ಹುರಿದಾಗಿದೆ. ಇದು ಹುರಿದಾದ ನಂತರ ಬೆಲ್ಲನ ಸ್ವಲ್ಪ ನೀರು ಹಾಕಿ ಕರಗೋದಕ್ಕೆ ಬಿಡಬೇಕು. ಬೆಲ್ಲ ಕರಗಿದ ನಂತರ ಅದನ್ನು ಸೋಸಿಟ್ಕೊಬೇಕು. ನಂತರ ಒಂದು ಪಾತ್ರೆಗೆ 1.5 ಗ್ಲಾಸ್ ಅಷ್ಟು ನೀರು ಹಾಕಿ ಕುದಿಯೋದಕ್ಕೆ ಬಿಡಬೇಕು. ಅದು ಕುದಿ ಬಂದ ನಂತರ ಆಗಲೇ ಹುರಿದಿಟ್ಕೊಂಡಿರೋವಂಥ ಶಾವಿಗೆನ ಅದಕ್ಕೆ ಸೇರಿಸ್ಬೇಕು. ಶಾವಿಗೆ ಸ್ವಲ್ಪ ಬೇಯಬೇಕು, ಹಾಗಾಗಿ ಅದನ್ನು ನೀರಿಗೆ ಸೇರಿಸಿ ಶಾವಿಗೆ ಬೇಯಿಸ್ಕೊಬೇಕು. ಈಗ ಶಾವಿಗೆ ಬೆಂದಿದೆ. ಅದು ಬೆಂದಿದ್ರೆ ಈ ರೀತಿ ಉಕ್ಕು ಬರುತ್ತೆ. ಈ ರೀತಿ ಉಪ್ಪು ಬಂದಾಗ ಅದನ್ನು ಬೆಂದಿರೋದು ನೋಡಿ ಸಣ್ಣ ರವೆನ ಅದಕ್ಕೆ ಸೇರಿಸ್ಬೇಕು. ಸಣ್ಣ ರವೆ ಗಂಟಾಗೋದ್ರಿಂದ ಸ್ವಲ್ಪ ಗಂಟಾಗದೇ ಇರೋ ರೀತಿ ನೀಟಾಗಿ ಅದನ್ನು ತಿರುಗ್ತಾ ಬರಬೇಕು. ಅಲ್ಲಲ್ಲಿ ಗಂಟಿದ್ರೆ ಸ್ವಲ್ಪ ಅದನ್ನು ಮೆತ್ತೆ ಮಾಡಬೇಕು. ಉರಿ ಕಮ್ಮಿ ಇಟ್ಕೊಂಡು ಅದನ್ನು ತಿರುಗಿಸ್ತಾ ಬರಬೇಕು. ಈಗ ಇದಕ್ಕೆ ಬೆಲ್ಲದ ನೀರನ್ನ ಸೇರಿಸ್ಬೇಕು. ಇದನ್ನು ಸೇರಿಸಿ ಒಂದ್ಸಲ ನೀಟಾಗಿ ಅದನ್ನು ಮಿಶ್ರಣ ಮಾಡಬೇಕು. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿನ ಸೇರಿಸ್ಬೇಕು. ಏಲಕ್ಕಿ ಸೇರಿಸಿದ ನಂತರ ಇದು ಸಿದ್ಧ ಆಗಿರುತ್ತೆ. ಈಗ ಇದು ಸಿದ್ಧ ಆಗಿದೆ. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿಟ್ಕೊಂಡು ಅದಕ್ಕೆ ಬಾದಾಮಿ ಹಾಕಿ ಚೆನ್ನಾಗಿ ಹುರಿಬೇಕು. ನೀವು ಕೂಡ ನಿಮ್ಮ ಮನೇಲಿ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಈಗ ಹುರಿದಿರೋವಂಥ ಬಾದಾಮಿನ ಪಾಯಸಕ್ಕೆ ಸೇರಿಸಿ ಈಗ ಶಾವಿಗೆ ಪಾಯಸ ಸಿದ್ಧ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.